अस्सलाम वालेकुम वरहमतुल्लाहि वबरकातुहू ಎಲ್ಲರಿಗೂ नमस्कारಗಳು। डियर स्टूडेंट्स, आप लोगों को मालूम ही था लास्ट टाइम बोर्ड से मॉडल क्वेश्चन पेपर्स छोड़े थे। वो 2 मॉडल क्वेश्चन पेपर थे। उसमें आज हम फर्स्ट मॉडल क्वेश्चन पेपर का आंसर देखेंगे। इसमें सभी क्वेश्चन विथ आंसर्स है। बोर्ड का फर्स्ट मॉडल क्वेश्चन पेपर का आंसर की प्रश्न 1 फर्स्ट बीट में 4 ऑब्जेक्टिव टाइप्स हैं। उसमें क्वेश्चन नंबर 1 देखिए। ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆ ಇದು. ಎ ನೀನು, ಬಿ ನಾನು, ಸಿ ಅವನು, ಡಿ ತಾವು. इसका आंसर है उत्तर सी ಅವನು। ಪ್ರಶ್ನೆ 2 ಆದೇಶ ಸಂಧಿಗೆ ಸೇರಿದ ಪದ. ಎ ಹುದ್ದೋಟ, ಬಿ ಊರೂರು, ಸಿ ಶಾಲೆಯನ್ನು, ಡಿ ದೇವಾಲಯ। ये क्वेश्चन का आंसर है उत्तर ए ಹುದ್ದೋಟ। ये आंसर है। ಪ್ರಶ್ನೆ 3 ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರುವ ಪದ. ಎ ಚೆನ್ನಾಗಿ, ಬಿ ಜುಳು ಜುಳು, ಸಿ ಅಥವಾ ಡಿ ಬೇಡ। ये थर्ड क्वेश्चन का आंसर है उत्तर ए ಚೆನ್ನಾಗಿ। ಪ್ರಶ್ನೆ 4 ವರ್ತಮಾನ ಕಾಲವನ್ನು ಸೂಚಿಸುವ ಪದ. ಎ ನೋಡುವನು, ಬಿ ನೋಡಿತು, ಸಿ ನೋಡುತ್ತಿದ್ದಾನೆ, ಡಿ ನೋಡಿದನು। इसका आंसर है उत्तर सी ನೋಡುತ್ತಿದ್ದಾನೆ। ये फर्स्ट बीट के क्वेश्चन विथ आंसर्स है। अब नेक्स्ट बीट क्या है, 1 मार्क के क्वेश्चन आंसर है। देखिए ಪ್ರಶ್ನೆ 5 ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ಯಾರು? ಉತ್ತರ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿರುವವರು ರೈತರು। इसका आंसर ರೈತರು है। देखिए ಪ್ರಶ್ನೆ 6 ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಉತ್ತರ ಪುಟ್ಟರಾಜರು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದರು। ಪ್ರಶ್ನೆ 7 ಸಸ್ತನಿಗಳ ಆಶ್ರಯದಾಣಗಳು ಯಾವ್ಯಾವು? ಉತ್ತರ ಗುಹೆ, ಪೊಟರೆ, ಗೂಡು, ಬಿಲದಂತಹ ಜಾಗಗಳು ಸಸ್ತನಿಗಳ ಆಶ್ರಯದಾಣಗಳಾಗಿವೆ। ಪ್ರಶ್ನೆ 8 ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು। ಪ್ರಶ್ನೆ 9 ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು। ಪ್ರಶ್ನೆ 10 ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯ ಪಡುತ್ತಿದ್ದನು? ಉತ್ತರ ಗೋಪಾಲನು ಕಾಡು ದಾಟಿ ಬರಬೇಕಿದ್ದು, ಹಾಗೆ ಬರುವಾಗ ಸಂಜೆ ಕೂಡ ಆಗಿರುತ್ತಿದ್ದರಿಂದ ಭಯ ಪಡುತ್ತಿದ್ದನು। ಪ್ರಶ್ನೆ 11 ಸಿದ್ಧಾರ್ಥನಿಗೆ ಮಹಾಬೆಳಕು ಎಲ್ಲಿ ಕಂಡಿತು? ಉತ್ತರ ಸಿದ್ಧಾರ್ಥನಿಗೆ ಮಹಾಬೆಳಕು ಬೋಧಿ ವೃಕ್ಷದಲ್ಲಿ ಕಂಡಿತು। ಪ್ರಶ್ನೆ 12 ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಉತ್ತರ ಚೈತ್ರದಲ್ಲಿ ನೆಲಮುಗಿಲ ವಾಲಗ ಪ್ರಾಣಿ ಪಕ್ಷಿಗಳ ನಡೆದಿರುತ್ತದೆ। ಪ್ರಶ್ನೆ 13 ತಿಮಿರಕ್ಕೆ ವೈರಿ ಯಾವುದು? ಉತ್ತರ ತಿಮಿರಕ್ಕೆ ವೈರಿ दीप अथवा ಬೆಳಕು। लिखना है स्टूडेंट्स। यहाँ पे 14th का क्वेश्चन मिस प्रिंट हुआ सर, डायरेक्ट आंसर है। देखिए ಕುಣಿಗಲ್ ಕೆರೆ ನಿಂಬೆಯ ಹಣ್ಣಿನಂತೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ। इसका क्वेश्चन है ಕುಣಿಗಲ್ ಕೆರೆ ಹೇಗೆ ತುಂಬಿದೆ ಎಂದು ಜನಪದರು ಹೇಳಿದ್ದಾರೆ बुके है। तो आप लोग क्वेश्चन पेपर में देखिए, ये डायरेक्ट आंसर है, मिस प्रिंट होके क्वेश्चन टाइप में हुआ है। नेक्स्ट ಪ್ರಶ್ನೆ 16 ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಉತ್ತರ ಕೌರವನ ಸೇನೆಯು ಉತ್ತರನಿಗೆ ವಿಶಾಲವಾದ ಸಮುದ್ರದಂತೆ ಕಾಣಿಸಿತು। नेक्स्ट थर्ड बिट क्या है, 4-5 मार्क के क्वेश्चन आंसर है। देखिए
ಪ್ರಶ್ನೆ 17. ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಉತ್ತರ: ಬಾಲಕ ಪುಟ್ಟಯ್ಯನವರಿಗೆ ಕಣ್ಣು ಬೇನೆ ಬಂದಾಗ ಕಣ್ಣಿಗೆ ಪರಿ ಬಂದಿತ್ತು. ಅದನ್ನು ಗುಣಪಡಿಸಲು ಅವರ ಕಣ್ಣು ಗುಡ್ಡೆಗೆ ತೋನಸಿಯನ್ನು ಮುಟ್ಟಿಸಬೇಕೆಂದು ನಾಟಿ ವೈದ್ಯರು ಹೇಳಿದರು. ಆಗ ಮುಟ್ಟಿಸುವಾಗ ತೋನಸಿ ಕೈ ಜಾರಿ ಕಣ್ಣು ಒಳಗೆ ಬಿದ್ದು ಬಿಟ್ಟವು. ಅದು ಹರಿಯುವ ಬದಲು ಕಣ್ಣು ಗುಡ್ಡಿ ಹರಿಯಿತು. ಅದರಿಂದ ಅವರು ಕಣ್ಣು ಕಳೆದುಕೊಂಡರು. ಪ್ರಶ್ನೆ 18. ಹೆಡ್ ಮಾಸ್ಟರರು ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು? ಉತ್ತರ: ಹೆಡ್ ಮಾಸ್ಟರರು ವಿದ್ಯಾರ್ಥಿಗಳಿಗೆ ಕಾಫಿ ಕುಡಿಯಲು ಒಂದು ಟ್ರೇನಲ್ಲಿ ಸುಮಾರು 30 ರಿಂದ 35 ಕಪ್ ತಂದಿಟ್ಟರು. ಅವುಗಳಲ್ಲಿ ಕೆಲವು ಅತ್ಯಂತ ಬೆಲೆಬಾಳುವ ಕಪ್ಗಳು, ಚೈನಾ ಪಿಂಗಾಣಿಗಳು, ಕೆಲವು ಸುಂದರ ಗಾಜಿನವು, ಕೆಲವು ಪ್ಲಾಸ್ಟಿಕ್ ಕಪ್ಪುಗಳು, ಇನ್ನು ಕೆಲವು ಬೆಲೆಬಾಳುವ ಗಾಜಿನವು ಮತ್ತು ಸ್ಟೀಲಿನ ಲೋಟಗಳು ಇದ್ದವು. ಪ್ರಶ್ನೆ 19. ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಲೇಖಕರು ಹೇಳುವಂತೆ ಹರಿದ್ವಾರ ಎಲ್ಲಾ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ. ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಕಬ್ಬಿಸಿಕೊಂಡ ಇಕ್ಕಟಾದ ಬೀದಿಗಳ ಸಾಲುಗಳಿವೆ. ನಡುವೆ ಥಟ್ಟನೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ. ಪ್ರಶ್ನೆ 20. ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು? ಉತ್ತರ: ಕವಿ ಹೇಳುವಂತೆ, ಗೋಪಾಲನ ತಾಯಿ ಹೇಳುವಂತೆ, ಬನದ ಗೋಪಾಲ ಬಾಲಗೋಪಾಲನ ಅಣ್ಣ. ಅವನು ಕಾಡಿನಲ್ಲಿರುತ್ತಾನೆ. ದನಗಳನ್ನು ಕಾಯುವುದು ಅವನ ನಿತ್ಯದ ಕೆಲಸ. ಅವನ ತಲೆಯ ಮೇಲೆ ಒಂದು ಸಣ್ಣ ಕಿರೀಟವಿದೆ. ಕಿರೀಟದಲ್ಲಿ ಒಂದು ನವಿಲು ಗರಿ ಇದೆ. ಕೈಯಲ್ಲಿ ಒಂದು ಕೊಡಲು ಹಿಡಿದುಕೊಂಡಿದ್ದಾನೆ. ಕೊಡಲು ನುಡಿಸುತ್ತಾ ಹಾಡುತ್ತಾನೆ. ಪ್ರಶ್ನೆ 21. ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಉತ್ತರ: ಸಿದ್ಧಾರ್ಥ ಮಧ್ಯರಾತ್ರಿ ಎದ್ದು ಕಾಡು ಕಾಡು ಅಲೆದನು. ಹೀಗೆ ಕಾಡು ಕಾಡು ಅಲೆದು ಅವನಿಗೆ ನಾಡಿನರ್ಥ ಹೊಳೆಯಿತು. ಅವನಿಗೆ ಕೋಗಿಲೆಯ ಹಾಡು ದೂರದಿಂದ ಕೇಳಿ ಬಂದಿತು. ಬಾನಿನಲ್ಲಿ ಬೆಳ್ಳಿಚುಕ್ಕಿ ಬೆಳಗಿತು. ಬೋಧಿವೃಕ್ಷದಲ್ಲಿ ಮಹಾಬೆಳಕು ಕಂಡಿತು. ಈ ರೀತಿ ಅವನಿಗೆ ನಾಡಿನ ಅರ್ಥ ಹೊಳೆಯಿತು. ಪ್ರಶ್ನೆ 22. ಕರ್ಪೂರದ ಕೆಲಸವೇನು? ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ವಿವರಿಸಿ. ಉತ್ತರ: ಕರ್ಪೂರದ ಕೆಲಸ ಉರಿಯುವುದು. ಹೀಗೆ ಉರಿಯುವಾಗ ಯಾವುದೇ ಶಬ್ದ ಮಾಡದೆ ಉರಿಯುವುದು ಅದರ ವಿಶೇಷತೆಯಾಗಿದೆ. ಅದರಂತೆ ಮನುಜರು ಕೂಡ ಸಾಧನೆಯ ಶಿಖರ ಏರುವಾಗ, ಕಾರ್ಯ ಸಾಧನೆ ಮಾಡುವಾಗ ಮೌನದಿಂದಲೇ ಗುರಿ ಮುಟ್ಟಬೇಕು. ಅದೇ ನಿಜ ಸಾಧನೆ. ಇಂತಹ ವಿಶೇಷ ಗುಣದಿಂದ ಎಲ್ಲರಿಗೂ ಮಾದರಿಯಾದ ಕರ್ಪೂರದಂತೆ ಎಲ್ಲ ಮಾನವರ ಬದುಕು ಸಾಗಬೇಕು. ಅದು ಸದ್ದಿಲ್ಲದೆ ಸಾಗಬೇಕು ಎಂಬುದು ಕವಿಯ ಅಭಿಪ್ರಾಯವಾಗಿದೆ. ಪ್ರಶ್ನೆ 23. ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ? ಇದು ये 2023 अप्रैल के क्वेश्चन पेपर में पूछा गया था. देखो बोर्ड का क्वेश्चन है ये. ಉತ್ತರ: ಹೊಳೆಯ ದಂಡೆಯ ಸಾಲಿನಲ್ಲಿ ರಾಜ್ಯ ಹುಟ್ಟಿದ, ರಾಜ್ಯ ಉರುಳಿದ ನೆನಪಿದೆ.
ಅದೇ ರೀತಿ ಶತಶತಮಾನಗಳವರೆಗೆ ನೇಗಿಲ ಯೋಗಿ ದುಡಿದು ಬದುಕು ಸವಿಸಿದ ಕಥೆಯಿಂದೆ ಸಂತೆ ಜಾತ್ರೆಗಳ ನೆನಪಿದೆ ಎಂದು ಕಾವೇತ್ರಿ ಹೇಳಿದ್ದಾಳೆ. ಪ್ರಶ್ನೆ 24. ಹೂವು ಮಾನವೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಯಾವುದರ ಪ್ರತೀಕವಾಗಿದೆ? ಉತ್ತರ: ಹೂವು ಮಾನವೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಕಾವ್ಯ, ಕಲೆ, ರಸಿಕತೆಗಳ ಸಂಪ್ರದಾಯದಲ್ಲಿ ಯಾವಾಗಲೂ ಮುಗ್ಧತೆಗೆ, ಮಧುರತೆಗೆ, ಸೌಂದರ್ಯತೆಗೆ, ಪಾವಿತ್ರ್ಯ, ಭಕ್ತಿ, ಶ್ರದ್ಧೆ, ಪ್ರೀತಿ, ಶಾಂತಿಗಳಿಗೆ प्रतीकवाಗಿದೆ. नेक्स्ट 4th बिट क्या है? कवि परिचय लिखना है। किसका? आरा मित्रा का। एक बात याद रखिए स्टूडेंट्स, जब भी आप लोग कवि परिचय लिखते उसे आप लोगों को सेंटेंस बना के लिखना है, शॉर्ट फॉर्म में नहीं लिखना। सेंटेंस बना के लिखे तो उसके अलग से मार्क्स मिलते हैं आपको, तो कोशिश करें हमेशा सेंटेंस में पैराग्राफ बना के लिखे। उत्तर देखिए आरा मित्रा का कवि परिचय। ಉತ್ತರ: ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ 1935ರಂದು ಜನಿಸಿದರು. ಇವರು ಉಪನ್ಯಾಸಕರಾಗಿ, ಬಳಿಕೆ ರೀಡರ್, ಪ್ರೊಫೆಸರ್, ಪ್ರಾಂಶುಪಾಲರಾಗಿ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಚಂದೋಮಿತ್ರ, ಕನ್ನಡ ಮೇಘದೂತ, ಒಳನೋಟಗಳು, ಕವಿಗಳ ಬೆನ್ನೇರಿ ಹಾಗೂ ಮಹಾಭಾರತ ಪಾತ್ರ ಸಂಗತಿಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ನವರತ್ನಂ ಪ್ರಶಸ್ತಿ, ವರ್ತಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ ಹಾಗೂ ಗೋರೂರು ಸಾಹಿತ್ಯ ಪ್ರಶಸ್ತಿಗಳು ಸಂದಿವೆ. ये कवि परिचय। नेक्स्ट बिट क्या है? पोयम है। पोयम का सारांश लिखना है। देखिए प्रश्न 26. ಮೈ ಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಗಕ್ಕೆ ಹೊರಟಂತಿದೆ ಹೊಸತು ಜೀವುಲ್ಲಾಸ ಜಿಗಿತ ಭಾವವಿಲ್ಲಾಸ ನೆಲಮುಗಿಲ ವಾಲಗವೇ ನಡೆದಂತಿದೆ. देखिए ये पोयम है। अब इसका सारांश देखिए। उत्तर: ಕವಿ ಬಸವರಾಜ್ ಸಾದರವರು ಬರೆದಿರುವ ಸವಿಚೈತ್ರ ಪದ್ಯದಿಂದ ಈ ಪದ್ಯ ಭಾಗವನ್ನು ಆರಿಸಲಾಗಿದೆ. ಪ್ರಸ್ತುತ ಪದ್ಯ ಭಾಗದಲ್ಲಿ ಕವಿ ವಸಂತ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳು ಕ್ರಿಯಾಶೀಲವಾಗಿ ಬಾಳುವ ರೀತಿಯನ್ನು ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಾದ ಬದಲಾವಣೆಗಳನ್ನು ಕಂಡು ಪ್ರಾಣಿ ಪಕ್ಷಿಗಳೆಲ್ಲ ಕ್ರಿಯಾಶೀಲವಾದವು. ಪ್ರಾಣಿ ಪಕ್ಷಿಗಳು ತಮ್ಮ ಜಡತೆಯನ್ನು ಬಿಟ್ಟು ಜೀವನೋತ್ಸಾಹದಿಂದ ಕುಣಿದಾಡಿದಂತೆ ಆಲಸಿತನವನ್ನು ಬಿಟ್ಟು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಉತ್ಸಾಹದಿಂದ ಹೊರಟಂತೆ ಕವಿಗೆ ಗೋಚರವಾಯಿತು. ಪ್ರಾಣಿ ಪಕ್ಷಿಗಳು ಮನದಲ್ಲಿ ಚಿಗುರೊಡೆದ ಭಾವೋಲ್ಲಾಸದಲ್ಲಿ ವಿಹರಿಸುತ್ತಾ ಜೀವನದಲ್ಲಿ ಹೊಸ ಉಲ್ಲಾಸದೊಂದಿಗೆ ಕಲರವ ಮಾಡುತ್ತಾ ಸಾಗುತ್ತಿವೆ. ಈ ದೃಶ್ಯ ಕವಿಯ ಕಣ್ಣಿಗೆ ಆಕಾಶ ಮತ್ತು ಭೂಮಿ ಒಂದಾಗಿ ಮಂಗಳವಾದ್ಯವನ್ನು ಮೊಳಗಿಸಿದಂತೆ ಭಾಸವಾಗಿದೆ. ये पोयम का सारांश है। नेक्स्ट बिट क्या है बोले तो अलंकारा लिखना है। देखिए अलंकारा किस तरह से लिखना है। देखिए प्रश्न 27. ಬಾಲಕ ಪುಟ್ಟಯ್ಯ ಮರಿ ಕೋಗಿಲೆಯಂತೆ ಹಾಡುತ್ತಿದ್ದನು. उत्तर: अलंकारा। कौन सा अलंकारा? उसका नाम लिखना है। उपमा अलंकार, इसका ಲಕ್ಷಣ लिखना है। ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾ ಅಲಂಕಾರ ಎನ್ನುತ್ತೇವೆ. ಉಪಮೇಯ ಬಾಲಕ ಪುಟ್ಟಯ್ಯ, ಉಪಮಾನ ಮರಿ ಕೋಗಿಲೆ, ವಾಚಕ ಅಂತೆ, ಸಮಾನ ಧರ್ಮ ಹಾಡುವುದು. ಸಮನ್ವಯ देखिए ಇಲ್ಲಿ ಉಪಮೇಯವಾದ ಬಾಲಕ
ಪುಟ್ಟಯ್ಯನನ್ನು ಉಪಮಾನವಾದ ಮರಿ ಕೋಗಿಲೆಗೆ ಹೋಲಿಸಿ ವರ್ಣಿಸಿದ್ದರಿಂದ ಇದು उपमा अलंकार। अब हम नेक्स्ट बिट देखेंगे। नेक्स्ट बिट क्या है बोले तो गादे मातु लिखना है। 2 गादे मातु देते हैं, उसमें से एक का आंसर लिखना है। देखिए प्रश्न 28 ದೂರದ ಬೆಟ್ಟ ಕಣ್ಣಿಗೆ ನುಣ್ಣಾಗಿ ಅಥವಾ ಕೂಡಿ ಬಾಳಿದರೆ ಸ್ವರ್ಗ सुख। आंसर देखिए फर्स्ट वन का क्या है, दूರದ ಬೆಟ್ಟ ಕಣ್ಣಿಗೆ ನುಣ್ಣಾಗಿ। इसका आंसर किस तरह से लिखना है देखिए। ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು। ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು, ಇವು ಕಿರಿದರಲ್ಲಿ ಹಿರಿದರ್ಥ ಹೊಂದಿವೆ। ಈ ಮೇಲಿನ ಗಾದೆಯ ಹೊರ ಅರ್ಥವೇನೆಂದರೆ ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವಲ್ಲ। ಜನರು ಕಣ್ಣಿಗೆ ಕಾಣುವುದೆಲ್ಲವೂ ಸತ್ಯವೆಂದು ನಂಬುತ್ತಾರೆ, ಆದರೆ ವಾಸ್ತವದಲ್ಲಿ ಹಾಗೆ ಇರುವುದಿಲ್ಲ। ಅದರಿಂದಲೇ ಹೇಳಿರುವುದು ಪ್ರತ್ಯಕ್ಷ ಕಂಡರೂ ಪರಾಮರ್ಶಿಸಿ ನೋಡು ಎಂದು ನಾವು ನಮ್ಮ ಕಣ್ಣಿಗೆ ಕಂಡದ್ದು ಜನರು ಹೇಳಿದ್ದು ಎಲ್ಲವೂ ನಿಜ ಎಂದು ನಂಬಿ ಅದನ್ನು ತಿಳಿದುಕೊಂಡೇ ಸ್ವೀಕರಿಸಬೇಕು। ಅದೇ ರೀತಿ ಯಾವುದೇ ಕೆಲಸ ಕಾರ್ಯ ಮಾಡುವಾಗ ಅದು ಸಹಜ ಸುಲಭ ಎಂದು ನಂಬಿ ಕೂಡಲೇ ಮಾಡದೆ ಅದರ ಸಾರ ಅರಿತು ಹೆಜ್ಜೆ ಇಡುವುದು ಒಳಿತು। ಬೆಟ್ಟ ಗುಡ್ಡಗಳು ದೂರದಿಂದ ನಮ್ಮನ್ನು ಸೆಳೆಯುತ್ತವೆ, ಆದರೆ ವಾಸ್ತವದಲ್ಲಿ ಅವು ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತವೆ। नेक्स्ट गादे मातु ಕೂಡಿ ಬಾಳಿದರೆ ಸ್ವರ್ಗ ಸುಖ। इसका आंसर देखिए। ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು। ಗಾದೆಗಳು ಹಿರಿಯರ ಅನುಭವ ನುಡಿಮುತ್ತುಗಳು, ಇವು ಕಿರಿದರಲ್ಲಿ ಹಿರಿದರ್ಥ ಹೊಂದಿವೆ। ಈ ಮೇಲಿನ ಗಾದೆಯ ಹೊರ ಅರ್ಥವೇನೆಂದರೆ ಒಗ್ಗೂಟಿನಲ್ಲಿ ಬಲವಿದೆ, ಗೆಲುವಿದೆ, ಆನಂದವಿದೆ। ಮನುಷ್ಯ ಸಂಘಜೀವಿ, ಅವನು ಒಬ್ಬಂಟಿಯಾಗಿ ಬದುಕುವುದು ಬಲು ಕಷ್ಟ। ಆದ್ದರಿಂದ ಎಲ್ಲರ ಸಮೂಹದಲ್ಲಿ ಸುಖವಾಗಿ ಬಾಳುತ್ತಾನೆ। ಸ್ವರ್ಗ ಸುಖ ಬೇರೆಲ್ಲೂ ಇಲ್ಲ, ನಮ್ಮ ಹೊಂದಾಣಿಕೆಯಲ್ಲಿದೆ, ಒಗ್ಗಟ್ಟಿನಲ್ಲಿದೆ, ಕೂಡಿ ಬಾಳುವುದರಲ್ಲಿದೆ। ಒಂದು ಕಾಡಿನಲ್ಲಿ ವಿವಿಧ ಜಾತಿಯ ಪ್ರಾಣಿಗಳು ಒಗ್ಗಟ್ಟಾಗಿದ್ದವು। ಅವುಗಳ ಒಗ್ಗಟ್ಟಾಗಿದ್ದಾಗ ಕಾಡು ಬಹು ಸುಂದರವಾಗಿ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿತ್ತು। ಯಾವುದೇ ಕಾರಣದಿಂದ ಬೇರೆ ಬೇರೆಯಾಗಿ ದೂರವಾದವು। ಈ ಸಮಯವನ್ನು ನೋಡಿದ ಮನುಷ್ಯ ಕಾಡನ್ನು ಕಡಿಯಲು ಪ್ರಾರಂಭಿಸಿದನು, ಇದರಿಂದ ಪ್ರಾಣಿಗಳಿಗೆ ಆಹಾರದ ಕೊರತೆಯುಂಟಾಯಿತು। ಇದನ್ನು ಅರಿತ ಪ್ರಾಣಿಗಳು ನಾವು ಹೇಗೆ ಬೇರೆ ಬೇರೆಯಾಗಿದ್ದರೆ ಮುಂದೆ ನಮ್ಮ ಆಹಾರಕ್ಕೆ ಸಂಪೂರ್ಣ ಕೊರತೆ ಬರುವುದೆಂದು ತಿಳಿದು ಮತ್ತೆ ಎಲ್ಲವೂ ಒಂದಾಗಲು ಪ್ರಾರಂಭಿಸಿದವು। ಇದರಿಂದ ಮನುಷ್ಯ ಅವುಗಳಿಗೆ ಬಾಳಿದರೆ ಸುಖವಾಗಿ ಇರಬಹುದು ಎಂದು ತಿಳಿಯಿತು। ಆದ್ದರಿಂದ ಅವರಿವರು ಎನ್ನದೆ ಕೂಡಿ ಬಾಳಿದರೆ ಸ್ವರ್ಗ ಸುಖವನ್ನು ಕಾಣಬಹುದು ಎಂದು ಹೇಳಬಹುದು। ವಿದ್ಯಾರ್ಥಿಗಳಾದ ನಾವು ನಮ್ಮ ಜೀವನದಲ್ಲಿ ಇಂತಹ ಗಾದೆಗಳನ್ನು ಅಳವಡಿಸಿಕೊಳ್ಳಬೇಕು। देखिए सेकंड गादे का आंसर है